ಮಾರ್ಚ್ 3 ತಾರೀಕಿಂದ 11 ತಾರೀಕುವರೆಗೆ ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಜನಾರ್ದನ ದೇವರು ಮತ್ತು ಮಂಜುಳೇಶ ದೇವರು ಇವತ್ತು ಬ್ರಹ್ಮಕಲಶ ಈಗಾಗಲೇ ಪ್ರಾರಂಭ ಆಗಿದೆ. ಮಾರ್ಚ್ 3ರಿಂದ ಪ್ರಾರಂಭ ಆಗಿದೆ. ಬಹುಶಃ ಇವತ್ತು 4ನೇ ತಾರೀಕು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ರಾಜಗೋಪುರವನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ನಾವು ದೇವಸ್ಥಾನಕ್ಕೊಂದು ಸುಮಾರು 4 ಕೋಟಿ ವೆಚ್ಚದಲ್ಲಿ ರಾಜಗೋಪುರವನ್ನು ನಿರ್ಮಾಣ ಮಾಡಿದೆ. ಅದೇ ರೀತಿ ಮಾರ್ಚ್ 8ನೇ ತಾರೀಕು ದೇವಸ್ಥಾನಕ್ಕೆ ದೇವರಿಗೆ ಜನಾರ್ದನ ದೇವರು ಮತ್ತು ಮಂಜುಳೇಶ ದೇವರಿಗೆ ಬ್ರಹ್ಮರಥ ಸುಮಾರು 2 ಕೋಟಿ ರು ವೆಚ್ಚದಲ್ಲಿ ಬ್ರಹ್ಮರಥವನ್ನು ಕೂಡ ಸಮರ್ಪಣೆ ಮಾಡಲಿದೆ. ಅದೇ ರೀತಿ 15 ಲಕ್ಷ ರು ವೆಚ್ಚದಲ್ಲಿ ಪುಷ್ಪರಥವನ್ನು ಕೂಡ ಸಮರ್ಪಣೆ ಮಾಡಿದೆ. ನೀವೆಲ್ಲ ಗಮನಿಸಿರಬಹುದು. ಬ್ರಹ್ಮಕಲಶ ಅಂತ ಹೇಳಿದ್ರೆ ದೇವರಿಗೆ ಪ್ರಾಧಾನ್ಯತೆ ಕೊಟ್ಟು ವೈದಿಕ ವಿಧಾನಗಳೆಲ್ಲ ಪ್ರಾಧಾನ್ಯತೆ ಇರುತ್ತೆ. ಅದರ ಒಂದು ಭಾಗವಾಗಿ 10 ದಿವಸ ಕೂಡ ಅನ್ನ ಸಂತರ್ಪಣೆ ನಡೀತದೆ. ಬಂದಂತ ಭಕ್ತರಿಗೆ ನಿರಂತರವಾಗಿ ಅನ್ನ ಸಂತರ್ಪಣೆ ನಡೀತದೆ. ಆದ ಕಾರಣ ನಾವಿಲ್ಲಿ ಏನು ಹೊಸ ಪರಿಕಲ್ಪನೆಯನ್ನು ಮಾಡಿದ್ರೆ ಸುಪ್ರಸಾದ ಎನ್ನುವ ಭೋಜನ ಶಾಲೆಯನ್ನು ನಿರ್ಮಾಣ ಮಾಡಿದೆ. ಬಹುಶಃ ನಾವು ನಿರ್ಮಾಣ ಮಾಡುವಾಗ ಜನರಿಗೆ ಏನು ಬ್ರಹ್ಮಕಲಶಕ್ಕೆ ಬಂದಂತ ಭಕ್ತಾದಿಗಳಿದ್ರೆ ದೇವಸ್ಥಾನಕ್ಕೆ ಬಂದಂತ ಹೊರಕಾಣಿಕೆಗಳನ್ನು ತಂದು ಅರ್ಪಿಸುತ್ತಾರೆ ಮತ್ತು ಅನ್ನದಾನಕ್ಕೋಸ್ಕರ ಅವರ ಸೇವೆಯನ್ನು ಕೊಡ್ತಾರೆ. ಬಂದಂತ ಭಕ್ತಾದಿಗಳಿಗೆಲ್ಲರೂ ಕೂಡ ದೇವರ ಪ್ರಸಾದ ರೂಪದಲ್ಲಿ ಸಿಗುವಂತ ಅನ್ನದಾನ ಏನುಂಟು ಅದರ ಮಹತ್ವವನ್ನು ಜನರಿಗೆ ತಿಳಿಯುವ ಕೆಲಸವನ್ನು ಕೂಡ ಇದರ ಮುಖಾಂತರ ಮಾಡಿದ್ದೇನೆ. ಯಾಕಂತ ಹೇಳಿದ್ರೆ ಬಂದಂತ ಭಕ್ತಾದಿಗಳು ಇಲ್ಲಿ ಅನ್ನಪೂರ್ಣೇಶ್ವರಿಯ ದೇವಸ್ಥಾನ ಕೂಡ ನಿರ್ಮಾಣ ಮಾಡಿದ್ದೇನೆ. ಯಾಕಂದ್ರೆ ಬಂದಂತ ಭಕ್ತಾದಿಗಳಿಗೆ ದೇವರ ಮೇಲೆ ಭಕ್ತಿ ಬೇಕು. ನಾವೇನಿಲ್ಲಿ ಅನ್ನಪ್ರಸಾದವನ್ನು ವಿತರಣೆ ಮಾಡ್ತೇವೆ ಅದು ಎಲ್ಲಿ ಕೂಡ ಚೆಲ್ಲಬಾರದು. ಅನ್ನದ ಮಹತ್ವ ಜನರಿಗೆ ಗೊತ್ತಾಗಬೇಕೆನ್ನುವ ದೃಷ್ಟಿಯಲ್ಲಿ ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದೆ. ಸುಮಾರು 25,000 ಸ್ಕ್ವೇರ್ ಫೀಟ್ ಉಂಟು. ಒಂದು ಸುಮಾರು 300 ಫೀಟ್ ಉದ್ದ ಮತ್ತು 140 ಫೀಟ್ ಅಗಲಕ್ಕೆ ನಿರ್ಮಾಣ ಮಾಡಿದ್ದೇನೆ. ಸುಮಾರು 750ರಿಂದ 800 ಅಡಿಕೆ ಮರವನ್ನು ಇದಕ್ಕಾಗಿ ಉಪಯೋಗ ಮಾಡಿದ್ದೇನೆ. ಯಾಕಂದ್ರೆ ಮೇಲ್ಭಾಗದಲ್ಲಿ ನೀವು ಕಾಣಬಹುದು ಬಟ್ಟೆಯನ್ನು ಹಾಸಿದ್ದೇನೆ. ಅದರಿಂದ 1 ಫೀಟ್ ಮೇಲಕ್ಕೆ ಏನು ಅಡಿಕೆ ಮರದ ಸೋಗೆ ಅಂತ ಹೇಳಿ ಮಡ್ಲನ್ನು ಅದನ್ನು ಹಾಕಿ ಇಲ್ಲಿ ಒಳಗೆಲ್ಲ ತಂಪಿರುವ ಹಾಗೆ ಅದನ್ನು ನಿರ್ಮಾಣ ಮಾಡಿದ್ದೇನೆ. ಬಂದಂತ ಭಕ್ತಾದಿಗಳಿಗೆ ಊಟ ಮಾಡುವಾಗ ಎಲ್ಲ ಕಡೆ ಕೂಡ ಯಾವುದೇ ರೀತಿಯ ತೊಂದರೆ ಆಗಬಾರದು. ಮತ್ತೆ ಒಳಗೆ ಬೆಳಗ್ಗೆಯಿಂದ ರಾತ್ರಿವರೆಗೆ ನಮ್ಮ ಅನ್ನಪೂರ್ಣೇಶ್ವರಿಯ ಮಂತ್ರ ಜಪವನ್ನು ಕೂಡ ಅದು ಆಗ್ತಾ ಇರ್ತದೆ. ಅದೆಲ್ಲ ಬಂದಂತ ಭಕ್ತಾದಿಗಳಿಗೆ ಒಂದು ರೀತಿಯಲ್ಲಿ ದೇವರ ಭಾವನೆ ಬರಬೇಕು. ಅನ್ನ ಸಂತರ್ಪಣೆ ಏನುಂಟು ಅನ್ನದ ಮಹತ್ವ ಉಂಟು ಅದೆಲ್ಲ ಜನರಿಗೆ ಗೊತ್ತಾಗಬೇಕು ಅನ್ನೋ ದಿಶೆಯಲ್ಲಿ ಇದನ್ನು ಮಾಡಿದೆ. ಸುಮಾರು ಒಂದು 3.5 ಲಕ್ಷ ಜನರಿಗೆ 10 ದಿವಸದಲ್ಲಿ ಅನ್ನದಾನ ಆಗ್ತದೆ. ಬಹುಶಃ ನಿನ್ನೆಯಿಂದ ಪ್ರಾರಂಭ ಆಗಿದೆ. ನಿನ್ನೆ ಸುಮಾರು ಒಂದು 5,000 ಜನ ಮಧ್ಯಾಹ್ನ ಊಟ ಮಾಡಿದ್ದಾರೆ. ರಾತ್ರಿ ಕೂಡ ಒಂದು 7,000 ಜನ ಊಟ ಮಾಡಿದ್ದಾರೆ. ಇವತ್ತಿಂದ ಸುಮಾರು ಮಧ್ಯಾಹ್ನಕ್ಕೆ 15,000 ರಾತ್ರಿಗೆ ಒಂದು 20,000 ಜನ ಊಟ ಮಾಡುವ ನಿರೀಕ್ಷೆ ಉಂಟು. ಆ ರೀತಿಯಲ್ಲಿ ಎಲ್ಲ ತಯಾರಿಗಳನ್ನು ಕೂಡ ಮಾಡಿದ್ದೇವೆ. ಅದಕ್ಕಾಗಿ ಬೇಕಾದಂತ ಸಮಿತಿಗಳನ್ನು ಮಾಡಿದ್ದೇನೆ. ನಾನು ಕೂಡ ಕೆ ಮೋಹನ್ ಕುಮಾರ್ ಅಂತ ಈ ಬ್ರಹ್ಮಕಲಶ ಸಮಿತಿಯ ಪ್ರಧಾನ ಸಂಚಾಲಕರಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಈ ಹೊರೆಕಾಣಿಕೆ ಮೀರಿನ ಮಟ್ಟದಲ್ಲಿ ಹೊರೆಕಾಣಿಕೆ ಒಂದೇ ದಿನದಲ್ಲಿ ಬಂದಿದೆ ಅಂತ ಉಜಿರೆಗೆ ಹೇಳುವಂತದ್ದು ಗೊತ್ತಾಗಿದೆ. ಖಂಡಿತವಾಗಿಯೂ. ಯಾಕೆಂತ ಹೇಳಿದ್ರೆ ಬ್ರಹ್ಮಕಲಶದಲ್ಲಿ ಊರಿನಿಂದೆಲ್ಲ ತಾಲೂಕುಗಳಿಂದೆಲ್ಲ ಕೂಡ ಹೊರಕಾಣಿಕೆ ಮತ್ತು ಹೊರ ತಾಲೂಕಿನ ಜಿಲ್ಲೆಯಿಂದೆಲ್ಲ ಹೊರಕಾಣಿಕೆ ಬರೋದು ಸಾಮಾನ್ಯ. ಆದರೆ ನಮಗೆ 2 ತಾರೀಕಿಗೆ ನಾವು ಹೊರಕಾಣಿಕೆ ಒಂದೇ ದಿವಸದಲ್ಲಿ ನಮ್ಮ ಹೊರಕಾಣಿಕೆಯನ್ನು ಚಪ್ಪರ ಉಂಟು ಅದರಲ್ಲಿ ಪೂರ್ತಿ ಫುಲ್ ಆಗಿ ಹೋಗಿ ಮತ್ತೆ ನಾವು ಬೇರೆ ಕಡೆಗೆ ಅದನ್ನು ಸ್ಥಳಾಂತರ ಮಾಡುವಂತ ವ್ಯವಸ್ಥೆ ಕೂಡ ಆಗಿತ್ತು. ಯಾಕಂದ್ರೆ ನಾವು ನಿರೀಕ್ಷೆ ಮಾಡದ ದೊಡ್ಡ ರೀತಿಯಲ್ಲಿ ಹೊರಕಾಣಿಕೆ ಎಲ್ಲ ಬಂದು ಸೇರಿದೆ ಮತ್ತು ದೊಡ್ಡ ರೀತಿಯಲ್ಲಿ ಜನರ ಸ್ಪಂದನೆ ಕೂಡ ಇದಕ್ಕೆ ಸಿಕ್ಕಿದೆ.